ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಳ್ಳತನದ ಆರೋಪದಿಂದ ಮನನೊಂದು ಆತ್ಮಹತ್ಯೆಗೈದ ಜಸೀಲಳ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರಿಂದ ತೀವ್ರ ಕಾರ್ಯಾಚರಣೆ. ಚಿಕಿತ್ಸೆ ನೀಡಿದ ವೈದ್ಯರು ಸೇರಿದಂತೆ ಸುಮಾರು 30 ಮಂದಿಯ ತನಿಖೆ. ಕಾಸರಗೋಡು ಕಾಞಂಗಾಡು ಚಂದ್ರಗಿರಿ ರಸ್ತೆಯ ಶೋಚನೀಯ ಸ್ಥಿತಿಯನ್ನು ವಿರೋಧಿಸಿ ಪ್ರತಿಭಟನೆ. ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಲೋಕೋಪಯೋಗಿ ಕಚೇರಿಗೆ ಮುತ್ತಿಗೆ. ರಾಷ್ಟ್ರೀಯ ಹೆದ್ದಾರಿ 66ರ 6 ಪಥದ ಕಾಮಗಾರಿ 184 ಕಿಲೋಮೀಟರ್ ಪೂರ್ಣ, 538 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿ. ಕಾರಡ್ಕ ಪಿರಿಯಡ್ಕದಲ್ಲಿ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಚಿರತೆಯ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಅಂತಿಮ ಸಂಸ್ಕಾರ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾನದಂಡಗಳ ಪ್ರಕಾರ ಅಂತಿಮ ಯಾತ್ರೆ. ಕಾಸರಗೋಡು ತೆರುವತ್ತು ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ನಡಾವಳಿ ಮಹೋತ್ಸವಕ್ಕೆ ಭಕ್ತಿಪೂರ್ವಕ ಚಾಲನೆ. ಉತ್ಸವದ ಅಂಗವಾಗಿ ನಡೆಯಿತು ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹಸಿರುವಾಣಿ ಹೊರೆಕಾಣಿಕೆ ಘೋಷಯಾತ್ರೆ. ವಾರ್ತೆಗಳು ವಿವರವಾಗಿ. ಕಳ್ಳತನದ ಆರೋಪದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ನಾಲ್ತಡುಕ ನಿವಾಸಿ ನಬೀಸತ್ ಜಸೀಲಾ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಸೇರಿದಂತೆ ಸುಮಾರು 30 ಮಂದಿಯನ್ನು ಪೊಲೀಸ್ ತಂಡ ವಿಚಾರಣೆಗೆ ಒಳಪಡಿಸಿದೆ. ಪ್ರಕರಣವನ್ನು ವಿದ್ಯಾನಗರ ಇನ್ಸ್ಪೆಕ್ಟರ್ ಕೆಪಿ ಶೈನ್ಕುಮಾರ್ ನೇತೃತ್ವದ ತಂಡ ತನಿಖೆ ನಡೆಸುತ್ತಿದೆ. ಚಿನ್ನ ಕಳ್ಳತನದ ಆರೋಪದ ಮೇಲೆ ಮನನೊಂದು ನಲ್ತಡ್ಕದ ನಿವಾಸಿ ಜಸೀಲಾ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಯುವತಿಗೆ ಚಿಕಿತ್ಸೆ ನೀಡಿದ ವೈದ್ಯರು, ಆಕೆಯ ಸ್ನೇಹಿತರು ಹಾಗೂ ಸಂಬಂಧಿಕರು ಸೇರಿದಂತೆ ಸುಮಾರು 30 ಮಂದಿಯನ್ನು ಪೊಲೀಸ್ ತಂಡ ವಿಚಾರಣೆ ನಡೆಸಿದೆ. ವಿದ್ಯಾನಗರ ಇನ್ಸ್ಪೆಕ್ಟರ್ ಕೆಪಿ ಶೈನ್ಕುಮಾರ್ ನೇತೃತ್ವದ ತಂಡ ಪ್ರಕರಣದ ತನಿಖೆಯನ್ನು ನಡೆಸುತ್ತಿದೆ. ಜಸೀಲಾ ಸಾವಿಗೆ ಸಂಬಂಧಿಸಿದಂತೆ ಜಸೀಲಾ ಅವರ ಪತಿಯ ಕುಟುಂಬದ ವಿರುದ್ಧ ಹಾಗೂ ನೆರೆಯ ಕುಟುಂಬದ ವಿರುದ್ಧ ವಿದ್ಯಾನಗರ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಮಧ್ಯೆ ವಿದೇಶದಲ್ಲಿದ್ದ ಯುವತಿಯ ಪತಿ ಅಮೀರ್ ಊರಿಗೆ ಮರಳಿದ್ದಾರೆ. ಅವರನ್ನು ಸಹ ವಿಚಾರಣೆಗೆ ಒಳಪಡಿಸಲಾಗುವುದು ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಕಳೆದ ಭಾನುವಾರ ನಲ್ತಡ್ಕದಲ್ಲಿರುವ ತನ್ನ ಮನೆಯಲ್ಲಿ ಜಸೀಲಾ ಇಲಿವಿಷ ಸೇವಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ನಿಧನರಾದರು. ಬೋವಿಕಾನ ಪೋವೆಲ್ನಲ್ಲಿರುವ ತನ್ನ ಪತಿಯ ಮನೆಯಲ್ಲಿ ಜಸೀಲಾ ವಾಸಿಸುತ್ತಿದ್ದರು. 9.5 ಪವನ್ ಚಿನ್ನ ಕಾಣೆಯಾದ ಬಗ್ಗೆ ಜಸೀಲಾ ವಿರುದ್ಧ ನೆರೆಹೊರೆಯ ಕುಟುಂಬಗಳು ಆದೂರು ಪೊಲೀಸರಿಗೆ ದೂರು ನೀಡಿದ್ದರು. ಆದರೆ ಪೊಲೀಸ್ ತನಿಖೆಯಲ್ಲಿ ಜಸೀಲಾ ವಿರುದ್ಧ ಯಾವುದೇ ಪುರಾವೆಗಳು ಲಭಿಸಿರಲಿಲ್ಲ. ನ್ಯೂಸ್ ಬ್ಯೂರೋ, ಚೆರ್ಕಳ. ಕಾಸರಗೋಡು ಕಾಞಂಗಾಡು ಚಂದ್ರಗಿರಿ ರಸ್ತೆಯ ಶೋಚನೀಯ ಸ್ಥಿತಿಯನ್ನು ವಿರೋಧಿಸಿ ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಲೋಕೋಪಯೋಗಿ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಕಾಸರಗೋಡು ಕಾಞಂಗಾಡು ಕೆಎಸ್ಟಿಪಿ ರಸ್ತೆಯ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗಿದ್ದರೂ ಹಲವು ಕಡೆಗಳಲ್ಲಿ ರಸ್ತೆಯ ಸ್ಥಿತಿ ಶೋಚನೀಯ ಅವಸ್ಥೆಯಲ್ಲಿದೆ. ಪುಲಿಕುನ್ನು, ಚೆಮ್ಮನಾಡು ಹಾಗೂ ತ್ರಿಕನಾಡು ಸೇರಿದಂತೆ ವಿವಿಧ ಭಾಗಗಳಲ್ಲಿ ರಸ್ತೆಯನ್ನು ಅಗೆದು ಕಾಮಗಾರಿ ನಡೆಸಲಾಗುತ್ತಿದೆ. ಇದರಿಂದಾಗಿ ಜನರು ತೀವ್ರ ಪ್ರಯಾಣ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಈ ಭಾಗಗಳಲ್ಲಿ ಅಪಘಾತಗಳು ದಿನನಿತ್ಯ ಹೆಚ್ಚಾಗುತ್ತಿವೆ. ಜೊತೆಗೆ ಅಪಾರ ಪ್ರಮಾಣದ ಧೂಳು ಮೇಲೇರುತ್ತಿದೆ. ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ. ಈ ಪರಿಸ್ಥಿತಿಯನ್ನು ವಿರೋಧಿಸಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಕಾಸರಗೋಡು ಲೋಕೋಪಯೋಗಿ ಕಚೇರಿಗೆ ಆಗಮಿಸಿ ರಸ್ತೆ ದುರಸ್ತಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಕಚೇರಿಯಲ್ಲಿ ಇಲ್ಲದ ಕಾರಣ ಕಾರ್ಯಕರ್ತರು ಕಚೇರಿ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದರು. ಇಲ್ಲ
റെസ്പോൺസിബിൾ ആയിട്ടുള്ള ഞങ്ങൾ കൊണ്ടുവന്നത് ഇതാക്കിയതും മൂപ്പര് പറയാൻ പറ്റൂല. ബേസിക് ആയിട്ടുള്ള ഒരു കാര്യം ചോദിക്കുന്നത് സംസാരിക്കാൻ നാട് ഭരിക്കാൻ അറിയില്ലെങ്കിൽ രാജിവെച്ച് പോ പുറത്ത് ഈ ഓഫീസറിന് പ്രവർത്തിക്കുന്നു. ഒരു ഉദ്യോഗസ്ഥർ ഉത്തരവാദിത്തപ്പെട്ട ഒരു ഉദ്യോഗസ്ഥന് ഓഫീസ് പൂട്ട് മതി. ഉദ്യോഗസ്ഥർ വന്നിട്ട് പോകും. ഉദ്യോഗസ്ഥരില്ലാത്ത ഞാൻ പോകില്ല. ഉദ്യോഗസ്ഥർ സംസാരിച്ചിട്ട് പോവാം. സംസാരിക്കട്ടെ സംസാരിച്ചിട്ടേ പോവും. സംസാരിക്കട്ടെ സംസാരിച്ചിട്ട് മതി. ഇല്ല ഇല്ല ഒരാൾക്കെതിരെ ഇങ്ങനെ ഒരു ആളുകൾക്കെതിരെ ഇങ്ങനെയാണ് പ്രതികരിക്കേണ്ടത്. യൂത്ത് കോൺഗ്രസ് സിന്ദാബാദ്. യൂത്ത് ഉദ്യോഗസ്ഥരെ പൂട്ടി കൊടുക്കും. യൂത്ത് കോൺഗ്രസ് സിന്ദാബാദ്. യൂത്ത് കോൺഗ്രസ് സിന്ദാബാദ്. ഉദ്യോഗസ്ഥരെ ഞങ്ങൾ സംസാരിക്കാൻ വേണ്ടിയാണ് വന്നത്. ഞങ്ങൾ അറസ്റ്റ് ചെയ്ത ഉദ്ദേശം ഞങ്ങൾ സംസാരിക്കാനല്ല വന്നത്. ഞങ്ങൾ സംസാരിക്കാൻ പോലും നിഷേധിക്കാൻ പോലീസ് സംസാരിക്കാൻ വേണ്ടി പോലീസ് നിഷേധിക്കുന്നു. PW ഓഫീസ് പൂട്ടി താഴിട്ട് പൂട്ടണം. ഒരു ഉദ്യോഗസ്ഥർ വിളിയാണ് മാളത്തിൽ പോയി ഒളിച്ചിരിക്കാണ്. ഒരാഴ്ച മുന്നോട്ട് പോകില്ല. ഈ പ്രശ്നത്തിന് ഇന്നലെ ആക്സിഡന്റ് അപകടം നടന്നു. ഇന്നലെ അതിനാരും ಮಾಹಿತಿ ಪಡೆದ ಬಳಿಕ ಪೊಲೀಸರು ಸ್ಥಳಕ್ಕೆ ತಲುಪಿ ಪ್ರತಿಭಟನೆಕಾರರನ್ನು ಹಿಂತಿರುಗಿ ಹೋಗುವಂತೆ ಆದೇಶ ನೀಡಿದರು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಂಡ ಬಳಿಕವೇ ಹಿಂತಿರುಗಿ ಹೋಗುತ್ತೇವೆ ಎಂದು ಪ್ರತಿಭಟನಾಕಾರರು ನಿಲುವು ತೆಗೆದುಕೊಂಡರು. ಪ್ರತಿಭಟನೆ ಮುಂದುವರಿಯುತ್ತಿದ್ದಂತೆ ಪೊಲೀಸರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಿ ಪ್ರತಿಭಟನೆಯನ್ನು ನಿಯಂತ್ರಿಸಿದರು. ಚರ್ಚೆಗೆ ದಾರಿ ಮಾಡಿಕೊಡದೆ ಪೊಲೀಸರು ಕಾರ್ಯಕರ್ತರನ್ನು ಬಂಧಿಸಿ ಪ್ರತಿಭಟನೆಯನ್ನು ನಿಯಂತ್ರಿಸಿದ್ದು ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು യൂത്ത് കോൺഗ്രസ് മുഖണ്ഡರು ಹೇಳಿದರು. നമ്മള് എല്ലാവരും അറിയുന്ന പോലെ കാസർഗോഡ് ജനങ്ങൾ ഏറ്റവും കൂടുതൽ ഉപയോഗിക്കുന്ന ഒരു റോഡാണ് നമ്മുടെ കാസർഗോഡ് കാഞ്ഞങ്ങാട് ഈ റോഡ് എന്ന് പറയും, ചന്ദ്രഗിരി റോഡ് എന്ന് പറയുന്നത്. അപ്പൊ ആ റോഡിനകത്തുള്ള ഒരു സാഹചര്യം എന്താണെന്നുള്ളത് നിങ്ങൾക്ക് എല്ലാവർക്കും കാണുന്നതാണ്. കഴിഞ്ഞ ദിവസങ്ങളിൽ സ്കൂൾ വിദ്യാർത്ഥികളടക്കം പ്രതികരിക്കുന്ന ഒരു സാഹചര്യമുണ്ട്. കാരണം SLC +2 പരീക്ഷകൾ നടന്നുകൊണ്ടിരിക്കുന്ന സാഹചര്യമാണ്. ആ സാഹചര്യത്തിനകത്ത് പോലും വിദ്യാർത്ഥികൾക്ക് പോലും പ്രയാസം ഉണ്ടാകുന്ന തരത്തിലേക്കാണ് മുമ്പോട്ട് പോയിക്കൊണ്ടിരിക്കുന്നത്. അപ്പൊ അങ്ങനത്തെ ഒരു സാഹചര്യത്തിലാണ് യൂത്ത് കോൺഗ്രസിന്റെ കുറച്ച് പ്രവർത്തകർ ഇവിടെ PWD ഉദ്യോഗസ്ഥന്മാരായിട്ട് ആ വിഷയം ചർച്ച ചെയ്യാൻ വേണ്ടിയിട്ട് വരുന്നത്. അങ്ങനെ വന്നു നോക്കുമ്പോൾ സംസാരിക്കാൻ പറ്റുന്ന ഒരു ഉദ്യോഗസ്ഥന്മാർ പോലും ഈ ഓഫീസിനകത്തില്ല എന്നുള്ളതാണ്. ആ ഒരു അനാസ്ഥക്കെതിരെയാണ് ഇവർ പ്രതിഷേധിച്ചത്. അവരാവശ്യപ്പെട്ടതെന്ന് വെച്ചാൽ അവർ സമരത്തിന് വേണ്ടി വന്ന ആളുകളല്ല. അവരാവശ്യപ്പെട്ടത് നമുക്ക് സംസാരിക്കാൻ വേണ്ടി ആളുകൾ വേണം, നമുക്ക് ഈ വിഷയം ഉന്നയിക്കാൻ ആൾ വേണം. അത് പറയുമ്പോൾ അതിന് പോലും സമ്മതിക്കാതെ ഈ പ്രവർത്തകരെ വലിച്ചയച്ചു കൊണ്ടുപോകുന്ന ഒരു സാഹചര്യമാണ് നമ്മളിപ്പോ കണ്ടത്. ഇപ്പോൾ ഈ ഒരു പരിഹാരം ഉണ്ടായിട്ടില്ല. ഇനിയുള്ള നടപടി എന്തായിരിക്കും? തീർച്ചയായിട്ടും ഇതിപ്പോ ഇങ്ങനെ എത്ര കാലം സമരത്തിങ്ങനെ അടിച്ചമർത്തി കൊണ്ടുതാക്കാൻ വേണ്ടി പറ്റൂ? ഒരു ഉദ്യോഗസ്ഥരോട് സംസാരിക്കാൻ വേണ്ടിയിട്ടുള്ള ഒരു ഉദ്യോഗസ്ഥൻ പോലും ഇതിന്റെ അകത്തില്ല എന്ന് പറയുമ്പോൾ ഇതിലും വലിയ അനാസ്ഥ എന്താണ് പറയാൻ വേണ്ടി പറ്റുക? ഈ ജനങ്ങളോട് കാണിക്കുന്ന ഒരു തീർത്തും പുച്ഛം എന്ന് നമുക്ക് പറയേണ്ടി. കാരണം സാധാരണഗതിയിൽ ഇലക്ഷൻ ആകുമ്പോഴെങ്കിലും റോഡുകളൊക്കെ നന്നാക്കാറുണ്ട്, അതിന് പോലും തയ്യാറാവുന്നില്ല എന്നുള്ള ഒരു സാഹചര്യമാണ് ഇപ്പോൾ നിലവിൽ കാണുന്നത്. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿ 66ರ 6 ಪಥದ ಕಾಮಗಾರಿ 184 ಕಿಲೋಮೀಟರ್ ಪೂರ್ಣಗೊಂಡಿದೆ. 538 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ. ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ 184.83 ಕಿಲೋಮೀಟರ್ ಅಗಲೀಕರಣ ಕಾಮಗಾರಿ ಪೂರ್ಣಗೊಂಡಿದೆ. 588.76 ಕಿಲೋಮೀಟರ್ ಉದ್ದದ ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಭಾಗದ ನಿರ್ಮಾಣ ಕಾಮಗಾರಿಯಾದ ಪ್ರಗತಿ ಶೇಕಡ 72.5ರಷ್ಟಾಗಿದೆ. ಇದರಲ್ಲಿ 29.83 ಕಿಲೋಮೀಟರ್ ಉದ್ದದ ಕಡಂಬಾಟು ಕೋಣಂ ಕಳಕೋಟಂ ಮಾರ್ಗವು ಹಿನ್ನಡೆಯಲ್ಲಿದೆ. ಇಲ್ಲಿ ಕೇವಲ ಶೇಕಡ 45.25ರಷ್ಟು ಕಾಮಗಾರಿ ಮಾತ್ರ ಪೂರ್ಣಗೊಂಡಿದೆ. ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಚೆಂಗಳ ನೀಲೇಶ್ವರಂ ತಳಿಪರಂಬ ಮತ್ತು ತಳಿಪರಂಬ ಮುಳಪಿಲಂಗಾಡಿ ರೀಚಿಗಳ ನಿರ್ಮಾಣ ಪ್ರಗತಿಯು ಶೇಕಡ 80ಕ್ಕಿಂತ ಹೆಚ್ಚಿದೆ.
ಕಾಪಿರಿಕಾಡು ತಳಿಕುಳಂ, ತಳಿಕುಳಂ ಕೊಡುಂಗಳ್ಳೂರ್, ಆರೂರ್ ತುರವೂರ್ ಸೌತ್, ಕಡಪಟ್ಟು ಕೋಣಂನಿಂದ ಕೊಲ್ಲಂ ಬೈಪಾಸ್ನಲ್ಲಿ ನಿರ್ಮಾಣ ಪ್ರಗತಿಯು 80% ದಾಟಿದೆ. ತಲಶ್ಶೇರಿ ಮಾಹಿ ಬೈಪಾಸ್ ನಿರ್ಮಾಣ ಪೂರ್ಣಗೊಂಡು ಉದ್ಘಾಟನೆಗೊಂಡಿದ್ದರೂ ಈಸ್ಟ್ ಪಳ್ಳೂರ್ ಜಂಕ್ಷನ್ನಲ್ಲಿ ಅಂಡರ್ಪಾಸ್ ಹಾಗೂ ಕೆಲವು ಭಾಗಗಳಲ್ಲಿ ಸರ್ವಿಸ್ ರಸ್ತೆಯ ಕೆಲಸ ಇನ್ನೂ ಬಾಕಿ ಇದೆ. ಇವುಗಳ ನಿರ್ಮಾಣ ಪ್ರಗತಿ 28.31%ರಷ್ಟಿದೆ. ಅಪಘಾತಗಳ ಸಂಖ್ಯೆ ಹೆಚ್ಚಾದ ಕಾರಣ ಸಿಗ್ನಲ್ ಪೋಸ್ಟ್ ಬದಲಿಗೆ ಅಂಡರ್ಪಾಸ್ ನಿರ್ಮಿಸಲು ನಿರ್ಧರಿಸಲಾಯಿತು. ತಿರುವನಂತಪುರಂ ಬೈಪಾಸಿನಲ್ಲಿರುವ 4 ಭಾಗದಲ್ಲಿರುವ ಅಪಾಯ ವಲಯಗಳನ್ನು ತೆಗೆದುಹಾಕುವ ಕೆಲಸವು ನಿಧಾನವಾಗಿ ಪ್ರಗತಿಯಲ್ಲಿದೆ. ಇಲ್ಲಿಯವರೆಗೆ 25.42% ಪೂರ್ಣಗೊಂಡಿದೆ. ನಿರ್ಮಾಣ ಪೂರ್ತಿಯಾದ ಭಾಗಗಳು ತಲಪ್ಪಾಡಿ ಚೆಂಗಳ, ನೀಲೇಶ್ವರಂ ಮೇಲ್ಸೇತುವೆ, ತಲಶ್ಶೇರಿ ಮಾಹಿ ಬೈಪಾಸ್, ಕೋಝಿಕೋಡ್ ಬೈಪಾಸ್, ರಾಮನಾಟುಕರ ವಳಂಚೇರಿ, ವಳಂಚೇರಿ ಕಾಪಿರಿಕಾಡು, ಮುಕ್ಕೋಳ, ತಮಿಳುನಾಡು ಗಡಿಯವರೆಗೆ ಬೈಪಾಸ್ ನಿರ್ಮಾಣ ಪೂರ್ತಿಯಾದ ಭಾಗಗಳಾಗಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರಡ್ಕ ಪಿರಿಯಡ್ಕದ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಚಿರತೆಯು 3 ವರ್ಷದ ಹೆಣ್ಣು ಚಿರತೆ ಎಂದು ತಿಳಿದು ಬಂದಿದೆ. ಅರಣ್ಯ ಇಲಾಖೆಯ ಪಶುವೈದ್ಯರ ಮೇಲ್ವಿಚಾರಣೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಅಂತಿಮ ಸಂಸ್ಕಾರ ನಡೆಸಲಾಯಿತು. ಕಾರಡ್ಕ ಪೆರಿಯಡ್ಕದಲ್ಲಿ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಚಿರತೆಯ ಶವವನ್ನು ಅರಣ್ಯ ಇಲಾಖೆಯ ಪಶುವೈದ್ಯರ ಮೇಲ್ವಿಚಾರಣೆಯಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾನದಂಡಗಳ ಪ್ರಕಾರ ಅಂತಿಮ ಕಾರ್ಯಗಳನ್ನು ನಡೆಸಲಾಯಿತು. 3 ವರ್ಷದ ಹೆಣ್ಣು ಚಿರತೆಯ ಶವವು ಪೆರಿಯಡ್ಕದಲ್ಲಿರುವ ಎಂ ಶಿವ ಎಂಬವರ ಹೊಲದಲ್ಲಿರುವ ಬಾವಿಯಲ್ಲಿ ಕಳೆದ ದಿನ ಪತ್ತೆಯಾಗಿತ್ತು. ಶವವು 2 ದಿನ ಹಳೆಯದ್ದಾಗಿದೆ ಎಂದು ಗುರುತಿಸಲಾಗಿದೆ. ಚಿರತೆಯ ಶವವನ್ನು ದಹನ ಕ್ರಿಯೆಯ ಮೂಲಕ ಅಂತಿಮ ಕ್ರಿಯೆ ನಡೆಸಲಾಯಿತು. ಸಹಾಯಕ ಸಂರಕ್ಷಣಾಧಿಕಾರಿ ಬಿವಿ ಉದಯಸೂರ್ಯನ್, ಕಾರಡ್ಕ ಪಂಚಾಯತ್ ಅಧ್ಯಕ್ಷೆ ಎಂ ಜನನಿ, ರೇಂಜ್ ಆಫೀಸರ್ ಸಿಬಿ ವಿನೋದ್ ಕುಮಾರ್ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾರಡ್ಕ. ಕಾಸರಗೋಡು ತೆರುವತ್ತು ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ನಡಾವಳಿ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಆರಂಭವಾಯಿತು. ಉತ್ಸವದ ಅಂಗವಾಗಿ ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹಸಿರುವಾಣಿ ಹೊರೆಕಾಣಿಕೆಯನ್ನು ಘೋಷಯಾತ್ರೆಯ ಮೂಲಕ ತರಲಾಯಿತು. ಚೀರುಂಬಾ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ನಡಾವಳಿ ಮಹೋತ್ಸವ ಶ್ರದ್ಧಾಭಕ್ತಿಯ ವಾತಾವರಣದಲ್ಲಿ ಆರಂಭಗೊಂಡಿದೆ. ಮಹೋತ್ಸವದ ಪ್ರಯುಕ್ತ ಕಾಸರಗೋಡು ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹಸಿರುವಾಣಿ ಹೊರೆ ಕಾಣಿಕೆಯನ್ನು ಕ್ಷೇತ್ರಕ್ಕೆ ತರಲಾಯಿತು. ಘೋಷಯಾತ್ರೆಯಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಸಖಿ ಮಗುವರ ಸಖಿ ಸಾರ ಸಾಕ್ಷಿ
ಮಾರ್ಚ್ 1ರವರೆಗೆ ನಡೆಯಲಿರುವ ಮಹೋತ್ಸವ ಸಮಾರಂಭಗಳನ್ನು ದೇವಾಲಯದ ತಂತ್ರಿ ಕಾವುಮಠ ಬ್ರಹ್ಮಶ್ರೀ ವಿಷ್ಣು ಪ್ರಕಾಶ್ ತಂತ್ರಿ ಕಾರ್ಮಿಕತ್ವದಲ್ಲಿ ನಡೆಯಲಿದೆ. 24ರಂದು ಮಧ್ಯಾಹ್ನ ನಡೆಯಲಿರುವ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಉತ್ಸವ ಸಮಿತಿ ಅಧ್ಯಕ್ಷ ಕೆ ನಾರಾಯಣ್ ವಹಿಸಲಿದ್ದಾರೆ. 25ರಂದು ರಾತ್ರಿ 8:30ಕ್ಕೆ ನಾಡನ್ ಕಲಾಮೇಳ ನಡೆಯಲಿದೆ. 27ರಂದು ಬ್ರಹ್ಮಕಲಶೋತ್ಸವ ಹಾಗೂ ನಡಾವಳಿ ಮಹೋತ್ಸವ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎಸ್ಇಬಿ ಪಿಂಚಣಿದಾರರ ಕೂಟಾಯ್ಮ ಕಾಸರಗೋಡು ಜಿಲ್ಲಾ ಸಮಿತಿಯು ವಿದ್ಯುತ್ ಭವನದ ಮುಂದೆ ಐಕ್ಯತಾ ಸಭೆ ಆಯೋಜಿಸಿತ್ತು. ಪಿಂಚಣಿದಾರರ ಹಾಗೂ ನೌಕರರ ಹಕ್ಕುಗಳು ಮತ್ತು ಸವಲತ್ತುಗಳು ನಿರಾಕರಣೆಯ ವಿರುದ್ಧ ಕಾನೂನಾತ್ಮಕ ಹೋರಾಟಗಳಿಗೆ ಬೆಂಬಲ ವ್ಯಕ್ತಪಡಿಸಲು ಸಭೆ ನಡೆಸಲಾಯಿತು. സുപ്രീം കോടതി വിധി നേടിയ പശ്ചിമ ബംഗാൾ ജീവനക്കാർക്ക് ആയിരം അഭിവാദ്യങ്ങൾ നടപ്പിലാക്കിയ ഉറപ്പുകളിലൊന്ന് ഉറപ്പും പോയി ഉളുപ്പും പോയി രാജൻ കമ്മിറ്റി വീട്ടിൽ പോയി ವಿವಿಧ ಅವಧಿಗಳ ಒಪ್ಪಂದಗಳ ಮೂಲಕ ಪಿಂಚಣಿದಾರರು ಹಾಗೂ ನೌಕರರು ಪಡೆದ ಹಕ್ಕುಗಳು ಹಾಗೂ ಸವಲತ್ತುಗಳ ನಿರಾಕರಣೆಯ ವಿರುದ್ಧ ಕಾನೂನಾತ್ಮಕ ಹೋರಾಟಗಳಿಗೆ ಬೆಂಬಲ ವ್ಯಕ್ತಪಡಿಸಲು ನಡೆದ ಕಾರ್ಯಕ್ರಮವನ್ನು ರಾಜ್ಯ ಉಪಾಧ್ಯಕ್ಷ ಜೋಸೆಫ್ കളരിമുറിയിൽ ഉദ്ഘാಟಿಸಿದರು. ഒരു സ്വയംഭരണ സ്ഥാപനമായ KSEBയിൽ ലാഭത്തിലോടുന്ന ഒരു സ്ഥാപനത്തിൽ DADR കൊടുക്കണമെങ്കിൽ സർക്കാരിൻ്റെ അനുമതി വേണം എന്ന് പറയുന്നത് തീർത്തും പ്രതിഷേധാർഹമാണ്, അപലപിക്കേണ്ട കാര്യമാണ്. അതുകൊണ്ട് തന്നെ ഞങ്ങളുടെ ഇന്നത്തെ പരിപാടിയുടെ ഒരു മെയിൻ പോയിന്റ് എന്ന് പറഞ്ഞു കഴിഞ്ഞാൽ കുടിശ്ശികയായ 6 ഗഡു ശാമ്പവത്ത ഈ സ്ഥാപനത്തിൽ കിട്ടാനുണ്ട്. ഈ 6 ഗഡു ശാമ്പവത്ത അതിൻ്റെ കുടിശ്ശികയും അനുവദിക്കുന്നതിന് സർക്കാരിൻ്റെ ഒരനുമതിയുടെയും ആവശ്യമില്ല എന്നതാണ് KSEB പെൻഷനേഴ്സ് കൂട്ടായ്മ എന്ന് പറയുന്ന നമ്മുടെ സംഘടനയുടെ എന്നത്തെയും പോലെയുള്ള ഇപ്പോഴത്തെയും നിലപാട്. ಇತ್ತೀಚೆಗೆ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ನೀಡಲಾಗಿದ್ದ ಕ್ಷಾಮ ಭತ್ಯೆ ಹಾಗೂ ಕ್ಷಾಮ ಸ್ವಸಹಾಯವು KSEB ಲಿಮಿಟೆಡ್ನ ಪಿಂಚಣಿದಾರರಿಗೆ ಹಾಗೂ ನೌಕರರಿಗೆ ನಿರಾಕರಿಸುವ ಸರ್ಕಾರದ ನಿಲುವನ್ನು ಸಭೆಯಲ್ಲಿ ವಿರೋಧಿಸಲಾಯಿತು. ಜಿಲ್ಲಾಧ್ಯಕ್ಷ ಪಿ ಕುಮಾರನ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಮಾಜಿ ಜಿಲ್ಲಾಧ್ಯಕ್ಷ ರಾಘವನ್ ಕೊಳಂಗರ, ಕಾಸರಗೋಡು ಅಜೆಂಡಾ ಸಂಚಾಲಕ ಎಂ ರಾಧಾಕೃಷ್ಣನ್ ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ KV ಸುರೇಶನ್ ಸ್ವಾಗತಿಸಿ ಜಿಲ್ಲಾ ಜೊತೆ ಕಾರ್ಯದರ್ಶಿ ಎಂ ಬಾಲಚಂದ್ರನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತಿನ 2026-27ನೇ ಸಾಲಿನ ವಾರ್ಷಿಕ ಯೋಜನೆ ಹಾಗೂ 14ನೇ ಹಣಕಾಸು ಆಯೋಗದ ಅನುದಾನದ ಯೋಜನಾ ರೂಪೀಕರಣದ ಅಂಗವಾಗಿ ಹಮ್ಮಿಕೊಳ್ಳಲಾದ ಅಭಿವೃದ್ಧಿ ಸೆಮಿನಾರ್ ಮಂಜೇಶ್ವರದ AK ಗಾರ್ಡನ್ನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಜರುಗಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಫುಲ್ಲಾ ತಂಗಲ್ ಸೆಮಿನಾರ್ ಉದ್ಘಾಟಿಸಿದರು. ಫೆಬ್ರವರಿ 9ರಿಂದ 17ರವರೆಗೆ ನಡೆದ ಗ್ರಾಮ ಸಭೆಗಳು ಹಾಗೂ ವರ್ಕಿಂಗ್ ಗ್ರೂಪ್ ಸಭೆಗಳಲ್ಲಿ ಸಾರ್ವಜನಿಕರಿಂದ ಸ್ವೀಕರಿಸಿದ ಬೇಡಿಕೆಗಳನ್ನು ಕ್ರೋಢೀಕರಿಸಿ ಸಿದ್ಧಪಡಿಸಲಾದ ಕರಡು ಯೋಜನೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಫುಲ್ಲಾ ತಂಗಲ್ ಸೆಮಿನಾರ್ ಉದ್ಘಾಟಿಸಿ ಮಾತನಾಡಿ, പിന്നൊരു കാര്യം മാലിന്യം എന്ന് പറഞ്ഞാൽ മാലിന്യം റിപ്പബ്ലിക് 26 തുടക്കം കുറിച്ചിട്ടുണ്ട് പഞ്ചായത്ത്. 2 മാസം ആയതേ ഉള്ളൂ. ഏതായാലും ഒരു കൊല്ലത്തുള്ളിൽ മാലിന്യമുക്തമാക്കാൻ മഞ്ചേശ്വര ഗ്രാമപഞ്ചായത്ത് ജനങ്ങൾക്ക് ഉറപ്പ് പറയാനും ആഗ്രഹിക്കുന്നു. പിന്നെ ട്രസ്റ്റിന്റെ കാര്യം പല ഗ്രാമസഭയിൽ അഭിപ്രായങ്ങൾ വന്നതാണ്. അതിനെ ബന്ധപ്പെട്ട പോലീസ് ഉദ്യോഗസ്ഥന്മാർക്ക് ഗ്രാമസഭയുടെ തീരുമാനം വെച്ച് വേണ്ട ഉദ്യോഗസ്ഥന്മാർക്ക് ഫോർവേഡ് ചെയ്തിട്ടുള്ളൂ. വീണ്ടും അതിനെ ഫോളോ അപ്പ് ആക്കാൻ ഞങ്ങൾ തയ്യാറാണ്. വേറെയുള്ള ക്യാമ്പുകൾ നടത്താൻ ഈ മാസം കഴിഞ്ഞ പോലെ തന്നെ അടുത്ത എല്ലാ ജനങ്ങളെ വിളിച്ചുകൊണ്ട് ഞങ്ങൾ തീരുമാനം എടുത്തിട്ടുണ്ട്. ഇത് എല്ലാ മഞ്ചേശ്വരം പഞ്ചായത്തിൽ വരുന്ന സ്കൂളുകളിലുള്ള PTA പ്രസിഡന്റ് HM-മാരെ വിളിച്ചുകൊണ്ട് ഒരു ബോധകരമായ ക്ലാസ് ഇതേ വാർഡിൽ നടത്താൻ വേണ്ടിയിട്ട് റംസാൻ വരുന്ന കഴിഞ്ഞ പോലെ തീരുമാനിക്കുമെന്നാണ് നിങ്ങളോട് പറയുന്നത്. ഏതായാലും നല്ല നല്ല കാര്യത്തോട് നിങ്ങളെ കൂടെ ഉണ്ടാവും. ജനങ്ങളും ഞങ്ങളെ കൂടെ കൈകോർക്കണമെന്നാണ് ഈ സന്ദർഭത്തിൽ എനിക്ക് പറയാനുള്ളത്. പിന്നെ ഒരു കാര്യം ഒരുപാട് ചർച്ചകൾ വന്ന് ഈ സെമിനാറിൽ ഓട്ടോറിക്ഷ കാര്യം, ഓട്ടോറിക്ഷയിൽ എല്ലാ കാര്യങ്ങളും ടൗണിൽ കരട് പദ്ധതി ഞങ്ങൾ വ്യക്തമാക്കിയിട്ടുണ്ട്. അതിനെ ബന്ധപ്പെട്ട ഉദ്യോഗസ്ഥന്മാരുടെ പോയി അതിന്റെ കൺസൾട്ട് എടുത്ത് ഏതായാലും അടുത്ത മാർച്ചിക്ക് മുമ്പ് ഞങ്ങൾ നടപ്പിലാക്കിയിരിക്കുമെന്നാണ് ഈ സന്ദർഭത്തിൽ നിങ്ങൾക്ക് പറയാൻ ആഗ്രഹിക്കുന്നത്. ಜನರ ನೇರ ಸಹಭಾಗಿತ್ವದೊಂದಿಗೆ ಯೋಜನೆಗಳನ್ನು ರೂಪಿಸುವುದು ಪ್ರಜಾಪ್ರಭುತ್ವದ ಆಶಯವಾಗಿದ್ದು, ಮೂಲಭೂತ ಸೌಕರ್ಯಗಳ ಜೊತೆಗೆ ಜೀವನಮಟ್ಟ ಸುಧಾರಣೆಗೆ ಪಂಚಾಯತ್ ಆದ್ಯತೆ ನೀಡಬೇಕು ಎಂದರು.
ಅಧ್ಯಕ್ಷತೆ ವಹಿಸಿದ್ದ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಮಾತನಾಡಿ, ನೂತನ ಆಡಳಿತ ಸಮಿತಿಯು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಮುತುವರ್ಜಿ ವಹಿಸಲಿದೆ. ವಿಶೇಷವಾಗಿ ತ್ಯಾಜ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ನಮ್ಮ ಪ್ರಮುಖ ಗುರಿ ಎಂದು ಭರವಸೆ ನೀಡಿದರು. ಪಂಚಾಯತ್ ಕಾರ್ಯದರ್ಶಿ ಸುಮೇಶ್ ಮಾತನಾಡಿ, ಗ್ರಾಮಸಭೆಯ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಲಭ್ಯವಿರುವ ಅನುದಾನಕ್ಕೆ ಅನುಗುಣವಾಗಿ ಸಮತೋಲಿತ ಯೋಜನೆಯನ್ನು ರೂಪಿಸಲಾಗುವುದು ಎಂದರು. ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಫಾತಿಮತ್ ಜವೂರಾ, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರ್ಹಾನಾ ಟೀಚರ್, ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾದ್ ವರ್ಕಾಡಿ, ಬ್ಲಾಕ್ ಉಪಾಧ್ಯಕ್ಷೆ ಕಮಲಾಕ್ಷಿ, ಪಂಚಾಯತ್ ಸದಸ್ಯರಾದ ಇಲಿಯಾಸ್ ತೂಮಿನಾಡು, ಮುಕ್ತಾರ್ ಎ, ಅಬ್ದುಲ್ ರಹಮಾನ್ ಹಾಜಿ, ಹನೀಫ್ ಕುಚಿಕಾಡ್, ಅಜೀಜ್ ಹಾಜಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಯೋಜನಾ ಸಮಿತಿ ಹಾಗೂ ವರ್ಕಿಂಗ್ ಗ್ರೂಪ್ ಸದಸ್ಯರು, ಗ್ರಾಮಸಭೆಯಿಂದ ಆಯ್ದ ಪ್ರತಿನಿಧಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಎಡಿಎಸ್ ಮತ್ತು ಸಿಡಿಎಸ್ ಸದಸ್ಯರು, ಎಸ್ಸಿ ಹಾಗೂ ಎಸ್ಟಿ ಪ್ರಮೋಟರ್ಗಳು, ಬ್ಯಾಂಕ್ ಪ್ರತಿನಿಧಿಗಳು ಹಾಗೂ ಸ್ವಯಂ ಸೇವಕರು ಪಾಲ್ಗೊಂಡು ಕರಡು ಯೋಜನೆಯ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು. ಗ್ರಾಮದ ಸಮಗ್ರ ಸುಧಾರಣೆಗೆ ಪೂರಕವಾದ ಯೋಜನೆಗಳಿಗೆ ಈ ಸಭೆಯಲ್ಲಿ ಅಂತಿಮ ರೂಪ ನೀಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸರ್ಕಾರಿ ಆಯುಷ್ ಹೋಮಿಯೋಪತಿ ಇಲಾಖೆಯು ಮಂಜೇಶ್ವರ ನಿಯೋಜಕ ಮಂಡಲ ಮುಳಿಂಜ ಎಲ್ಪಿ ಶಾಲೆಯಲ್ಲಿ ಆರೋಗ್ಯಕರ ಕೇರಳ ಅಭಿಯಾನವನ್ನು ಆಯೋಜಿಸಿತ್ತು. ಮುಳಿಂಜ ಎಲ್ಪಿ ಶಾಲೆಯಲ್ಲಿ ನಡೆದ ಆರೋಗ್ಯಕರ ಕೇರಳ ಅಭಿಯಾನವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಯುಕೆ ಸೈಫುಲ್ಲಾ ತಂಗಲ್ ಉದ್ಘಾಟಿಸಿದರು. ಕೇರಳ ಸರ್ಕಾರಿ ಆಯುಷ್ ಹೋಮಿಯೋಪತಿ ಇಲಾಖೆಯು ಆರೋಗ್ಯಕರ ಕೇರಳ ಅಭಿಯಾನವನ್ನು ಮುಳಿಂಜ ಎಲ್ಪಿ ಶಾಲೆಯಲ್ಲಿ ಆಯೋಜಿಸಲಾಯಿತು. ಹೋಮಿಯೋಪತಿ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪ್ಪಳ ಬಸ್ ನಿಲ್ದಾಣದಿಂದ ಮುಳಿಂಜ ಎಲ್ಪಿ ಶಾಲೆಯವರೆಗೆ ಹೋಮಿಯೋಪತಿ ಪ್ರಚಾರ ಮೆರವಣಿಗೆ ನಡೆಸಿದರು. ಬಳಿಕ ನಡೆದ ಅಭಿಯಾನವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಯುಕೆ ಸೈಫುಲ್ಲಾ ತಂಗಲ್ ಉದ್ಘಾಟಿಸಿದರು. ആരോഗ്യ പ്രവർത്തകർ നമ്മെ ഉത്ബോധിപ്പിക്കുന്നത്. അതിൻ്റെ ഭാഗമായി ജനങ്ങളിൽ ബോധവാന്മാരാക്കാൻ വേണ്ടി സംഘടിപ്പിക്കപ്പെട്ട ഒരു പരിപാടിയാണ് ഇത് എന്ന് ഞാൻ വിശ്വസിക്കുന്നു. കൃത്യമായ ഉറക്ക്, കൃത്യമായ ഭക്ഷണം, നല്ല ഭക്ഷണം, അതുപോലെ തന്നെ കൃത്യമായ വ്യായാമം, ഇത് ജീവിത ശൈലിയാക്കി മാറ്റിയാൽ നമുക്ക് ആരോഗ്യമുള്ള ഒരു ശരീരമായി നമുക്ക് കൊണ്ടുനടക്കാൻ. ആരോഗ്യം ശരീരത്തിന് മാത്രം ഉണ്ടായാൽ പോരാ, ആരോഗ്യം മനസ്സിനുണ്ടാകണം. ആരോഗ്യം നമ്മൾ ജീവിക്കുന്ന സാമൂഹിക വ്യവസ്ഥക്കും ഉണ്ടാകണം. സാമൂഹിക വ്യവസ്ഥക്ക് ഒരു ആരോഗ്യമില്ലെങ്കിൽ അത് ജീവിതത്തെ ബാധിക്കുന്നു എന്നുള്ളതിൽ യാതൊരു സംശയവുമില്ല. WHO വേൾഡ് ഹെൽത്ത് ഓർഗനൈസേഷൻ പറയുന്ന പോലെ ഒരു വ്യക്തിയുടെ ഓപ്റ്റിമൽ ഹെൽത്ത് സമ്പൂർണമായ ആരോഗ്യം എന്ന് പറയുന്നത് അദ്ദേഹത്തിന് ആവശ്യമുള്ള ശാരീരിക, മാനസിക, സാമൂഹിക, സാമ്പത്തികമായ ആരോഗ്യമാണ്. അത്തരത്തിലുള്ള ഒരു ആരോഗ്യത്തിന് വേണ്ടി പ്രവർത്തിക്കുക എന്നുള്ളതാണ് ഒരു സാമൂഹിക ഘടനയിലെ പ്രവർത്തകർ എന്നുള്ള രീതിയിൽ നാം ചെയ്യുക. GHD ಪೈವಳಿಕೆ ವೈದ್ಯಾಧಿಕಾರಿ ಡಾಕ್ಟರ್ ರಾಗೇಶ್ ವಿ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಹೋಮಿಯೋ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ದೀಪ್ತಿ ಎಂ, ವೈದ್ಯಕೀಯ ಅಧಿಕಾರಿ APHC ಪುತ್ತಿಗೆಯ ಡಾಕ್ಟರ್ ಧನ್ಯ ಎಸ್ ನಾಯರ್ ವಿಷಯದ ಕುರಿತು ಮಾಹಿತಿ ನೀಡಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ, ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಹನೀಫಾ, ನಜ್ಮುನಿಸಾ ಮುಂತಾದವರು ಮಾತನಾಡಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೋಹನ್ ರೈ ಸ್ವಾಗತಿಸಿ APHC ವೈದ್ಯಾಧಿಕಾರಿ ಡಾಕ್ಟರ್ ರಶ್ಮಿ ಧನ್ಯವಾದವಿತ್ತರು. ಬಳಿಕ ತಪಾಸಣಾ ಶಿಬಿರ, ಯೋಗ ನೃತ್ಯ ಹಾಗೂ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೆಮ್ನಾಡ್ ಕೋಳಿಕ್ಕರ ಹೋಂಡಾ ಶೋರೂಮ್ನಲ್ಲಿ ಹೋಂಡಾ ಡಿಯೋ 125X ಎಡಿಷನ್ ಸ್ಕೂಟರ್ ಬಿಡುಗಡೆ ಸಮಾರಂಭ ನಡೆಯಿತು. ಅದ್ದೂರಿ ಸಮಾರಂಭದಲ್ಲಿ ಕೋಳಿಕ್ಕರ ಹೋಂಡಾ ನಿರ್ದೇಶಕ ಮುಹಮ್ಮದ್ ಫಾಯಸ್ ಸ್ಕೂಟರ್ಗೆ ಲಾಂಚಿಂಗ್ ನಡೆಸಿದರು. ಇತ್ತೀಚೆಗೆ ಹೋಂಡಾ ಬಿಡುಗಡೆ ಮಾಡಿದ ಜನಪ್ರಿಯ ಸ್ಕೂಟರ್ ಡಿಯೋ 125ನ ವಿಶೇಷ ಆವೃತ್ತಿಯ ಬಿಡುಗಡೆ ಕಾರ್ಯಕ್ರಮವನ್ನು ಚೆಮ್ಮನಾಡಿನ ಕೋಳಿಕ್ಕರ ಹೋಂಡಾ ಶೋರೂಮ್ನಲ್ಲಿ ನಡೆಸಲಾಯಿತು.
ಈ ಆವೃತ್ತಿಯ ಪ್ರಮುಖ ಆಕರ್ಷಣೆಯೆಂದರೆ ಅದರ ಸ್ಪೋರ್ಟಿ ಲುಕ್ಗೆ ಸೇರಿಸಲು ನೀಡಲಾದ ವಿಶಿಷ್ಟ ಬಣ್ಣ ಯೋಜನೆ. ಹೋಂಡಾ ಡಿಯೋ 125X ಎಡಿಷನ್ ಅನ್ನು ಯುವ ಪೀಳಿಗೆಗೆ ಇಷ್ಟವಾಗುವ ಹೊಸ ಡ್ಯುಯಲ್ ಟೋನ್ ಬಣ್ಣ ಯೋಜನೆಯಲ್ಲಿ ಪರಿಚಯಿಸಲಾಗಿದೆ. ಎಕ್ಸ್ ಎಡಿಷನ್ ಪ್ರಸ್ತುತ ಡಿಯೋ ಮಾದರಿಗಳಿಗಿಂತ ದೃಷ್ಟಿಗೋಚರವಾಗಿ ವಿಭಿನ್ನ ನೋಟವನ್ನು ಹೊಂದಿದೆ. ವೈಶಿಷ್ಟ್ಯಗಳ ವಿಷಯದಲ್ಲಿ ಈ ಹೊಸ ಎಕ್ಸ್ ಎಡಿಷನ್ ಪ್ರಸ್ತುತ ಟಾಪ್ ರೂಪಾಂತರವಾದ ಎಚ್ ಸ್ಮಾರ್ಟ್ಗೆ ಹೋಲುತ್ತದೆ. ಇದು ಸ್ಮಾರ್ಟ್ಫೋನ್ ಸಂಪರ್ಕದೊಂದಿಗೆ TFT ಕನ್ಸೋಲ್ ಅನ್ನು ಹೊಂದಿದೆ. ಅದ್ದೂರಿಯ ಸಮಾರಂಭದಲ್ಲಿ ಸ್ಕೂಟರ್ ಅನ್ನು ಕೋಳಿಕರ ಹೋಂಡಾ ನಿರ್ದೇಶಕ ಮುಹಮ್ಮದ್ ಫಯಾಸ್ ಬಿಡುಗಡೆಗೊಳಿಸಿದರು. ಮಾರಾಟ ವ್ಯವಸ್ಥಾಪಕ ವಿಮಲ್ ಜನಾರ್ದನನ್, ಅನ್ವರ್, ಸೇವಾ ವ್ಯವಸ್ಥಾಪಕ ದೀಪನ್ ಮತ್ತು ಮಾರಾಟ ಕಾರ್ಯನಿರ್ವಾಹಕರಾದ ಮರಿಯಮ್ಮತ್ ಅಬೀಬಾ ಹಾಗೂ ಸರಿತಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಾನವಾಸ್ ಕಾಸರಗೋಡು ಮೊದಲ ವಾಹನವನ್ನು ಸ್ವೀಕರಿಸಿದರು. ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಹೋಂಡಾ ಡಿಯೋ 125X ವಾಹನವನ್ನು ಈಗ ಕಾಸರಗೋಡು ನಿವಾಸಿಗಳಿಗೆ ಕಾಯ್ದಿರಿಸಲಾಗಿದೆ. ಈ ಅವಕಾಶವನ್ನು ಚೆಮ್ಮನಾಡ್ ಕೋಳಿಕರ ಹೋಂಡಾ ಶೋರೂಮ್ನಲ್ಲಿ ಸಿದ್ಧಪಡಿಸಲಾಗಿದೆ. ಪ್ರತಿಯೊಬ್ಬರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಶೋರೂಮ್ ಮಾರಾಟ ಕಾರ್ಯನಿರ್ವಾಹಕ ಮರಿಯಮ್ಮತ್ ಅಬೀಬಾ ಹೇಳಿದರು. ಇವತ್ತು ಕೋಳಿಕರ ಹೋಂಡಾದಲ್ಲಿ ಡಿಯೋ 125X ಎಡಿಷನ್ ಲಾಂಚ್ ಆಗಿದೆ. ಇದರಲ್ಲಿ ಡೈನಾಮಿಕ್ ಗ್ರಾಫಿಕ್ ಡಿಸೈನ್, ವೈಬ್ರೆಂಟ್ ಅಲೋ ವೀಲ್ಸ್ ಮತ್ತು TFT ಮೀಟರ್ ಕೂಡ ಲಭ್ಯವಿದೆ. ಈ ಆಕರ್ಷಕ ಡಿಯೋ 125X ಎಡಿಷನ್ ಕೋಳಿಕರ ಹೋಂಡಾದಿಂದ ನಿಮ್ಮದಾಗಿಸಿಕೊಳ್ಳಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತುಳುವೆರೆ ಜಾಲ್ ಕಣ್ವತೀರ್ಥ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸೇವಾಕೂಟ ಮತ್ತು ಶ್ರೀ ಮಾತಾ ಕಲಾಮಂದಿರ ವೈಶಾಲಿ ಕುಂಜತ್ತೂರು ಸಹಯೋಗದೊಂದಿಗೆ ಶ್ರೀ ಮಾತಾ ಕಲಾಮಂದಿರದಲ್ಲಿ 16 ವರ್ಷದ ಒಳಗಿನ ಮಕ್ಕಳ ಬಹುಭಾಷಾ ಕವಿಗೋಷ್ಠಿ ಮತ್ತು ಕವಿತಾ ಗುಟ್ಟೆಂಚ ಎಂಬ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಧೀರಜ್ ಕಣ್ವತೀರ್ಥ ಹಾಗೂ ಮೈನವಿ ಪುಟಾಣಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತುಳುವೆರೆ ಜಾಲ್ ಕಣ್ವತೀರ್ಥ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸೇವಾಕೂಟ ಮತ್ತು ಶ್ರೀ ಮಾತಾ ಕಲಾಮಂದಿರ ವೈಶಾಲಿ ಕುಂಜತ್ತೂರು ಇವರ ಸಹಯೋಗದೊಂದಿಗೆ 22/2/2026 ಆದಿತ್ಯವಾರದಂದು ಶ್ರೀ ಮಾತಾ ಕಲಾಮಂದಿರದಲ್ಲಿ 16 ವರ್ಷದ ಒಳಗಿನ ಮಕ್ಕಳ ಬಹುಭಾಷಾ ಕವಿಗೋಷ್ಠಿ ಹಾಗೂ ಕವಿತೆ ಗುಟ್ಟೆಂಚ ಎಂಬ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು 2ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಧೀರಜ್ ಕಣ್ವತೀರ್ಥ ಹಾಗೂ ನಿಶಿತಾ ಇವರ ಮಗು ಮೈನವಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲೆ ಮತ್ತು ಕ್ರೀಡಾರಂಗದಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡೆದ ಕುಮಾರಿ ರಶ್ಮಿತಾ ಕುಲಾಲ್ ತೂಮಿನಾಡು ಇವರು ವಹಿಸಿದರು. ಹಿರಿಯ ಸಾಹಿತಿ ಪತ್ರಕರ್ತ ರಾಧಾಕೃಷ್ಣ ಉಳಿಯತಡ್ಕ ಕವಿತೆ ಪುಟ್ಟುಣ ಗುಟ್ಟೆಂಚ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಕ್ಕಳ ಮನಸ್ಸಿನಲ್ಲಿ ಕವಿತೆ ಹುಟ್ಟುವ ದಾರಿ, ವಿಷಯ, ಆ ವಿಷಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕವಿತೆಯನ್ನು ಹೆಣೆಯುವುದು ಹೇಗೆ ಎಂಬುದನ್ನು ತಿಳಿಸಿಕೊಟ್ಟರು. ಮುಖ್ಯ ಅತಿಥಿಯಾಗಿ ತುಳುವೆರೆ ಚಾವಡಿ ಬೆಂಗಳೂರು ಜೋಕುಲೆ ಉಜ್ಜಾಲ್ ಕೃತಿ ಸಂಕಲನ ಕೂಟದ ಸುಧಾ ನಾಗೇಶ್, ತುಳುವೆರೆ ಜಾಲ್ ಕಣ್ವತೀರ್ಥ ಕೂಟವು ಮಕ್ಕಳಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಾಗಿ ನೀಡುತ್ತಿರುವ ಸಹಕಾರಕ್ಕೆ ಒತ್ತು ನೀಡುವಂತೆ ಹೇಳಿದರು. ಇನ್ನೊಬ್ಬ ಅತಿಥಿ ನಿವೃತ್ತ ಶಿಕ್ಷಕಿ ಶ್ರೀ ಮಾತಾ ಕಲಾಮಂದಿರದ ಮುಖ್ಯಸ್ಥೆ ಚಂದ್ರಿಕಾ ಟೀಚರ್ ಮಾತನಾಡುತ್ತಾ ಮಕ್ಕಳು ಇಂತಹ ಅನುಭವಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೂ ಹೆತ್ತವರು ಮಕ್ಕಳಿಗೆ ಪೂರ್ಣ ಸಹಕಾರವನ್ನು ನೀಡಬೇಕು ಎಂದು ಹೇಳಿದರು. ತುಳುವೆರೆ ಚಾವಡಿ ಬೆಂಗಳೂರು ಇವರು ಬಿಡುಗಡೆ ಮಾಡಿದ ಜೋಕುಲೆ ಉಜ್ಜಲು ಕೃತಿಯ ಮೇಲೆ ಅಂಗನವಾಡಿ ಮಕ್ಕಳಿಗಾಗಿ ನಡೆದ ತುಳು ಪದ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಈ ಕಾರ್ಯಕ್ರಮವು ಶ್ರೀ ಮಾತಾ ಕಲಾ ಮಂದಿರದ ಸಂಗೀತ ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಕಾರ್ಯಕ್ರಮದ ಪರಿಚಯ ನೀಡಿದರು. ಜೈ ತುಳುನಾಡು ಕಾಸರಗೋಡು ಇದರ ಕಾರ್ಯದರ್ಶಿ ಹರಿಕಾಂತ್ ಕಾಸರಗೋಡು, ರಾಮಾಂಜನೇಯ ಸೇವಾ ಸಮಿತಿ ಕಣ್ವತೀರ್ಥ ಅಧ್ಯಕ್ಷೆ ಪ್ರೇಮಾ ಎಂ ಪೊನ್ನೆ, ಸುನಿಲ್ ರಾಮಾಡಿ, ಚಿತ್ರಕಲಾ ಮಾಡೂರು, ಶೋಭಿತಾ ಕಣ್ವತೀರ್ಥ, ಪ್ರವೀಣ್ ಮಾಡ ಮುಂತಾದವರು ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ 10 ಕಿರುಕವಿತೆಗಳನ್ನು ಪುಟ್ಟ ಮಕ್ಕಳು ವಚನ ಮಾಡಿದರು. ನಳಿನಿ ಬೆಂಗಳೂರು ಸ್ವಾಗತಿಸಿ ನಿಶ್ಚಿತ್ ಕಡಬ ಧನ್ಯವಾದವಿತ್ತರು. ಕುಮಾರಿ ಸ್ಫೂರ್ತಿ ಕುಂಜತ್ತೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳ್ಳತನದ ಆರೋಪದಿಂದ ಮನನೊಂದು ಆತ್ಮಹತ್ಯೆಗೈದ ಜಸೀಲಳ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರಿಂದ ತೀವ್ರ ಕಾರ್ಯಾಚರಣೆ. ಚಿಕಿತ್ಸೆ ನೀಡಿದ ವೈದ್ಯರು ಸೇರಿದಂತೆ ಸುಮಾರು 30 ಮಂದಿಯ ತನಿಖೆ.
ಕಾಸರಗೋಡು ಕಾഞ്ഞങ്ങാಡು ಚಂದ್ರಗಿರಿ ರಸ್ತೆಯ ಶೋಚನೀಯ ಸ್ಥಿತಿಯನ್ನು ವಿರೋಧಿಸಿ ಪ್ರತಿಭಟನೆ. ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಲೋಕೋಪಯೋಗಿ ಕಚೇರಿಗೆ ಮುತ್ತಿಗೆ. ರಾಷ್ಟ್ರೀಯ ಹೆದ್ದಾರಿ 66ರ 6 ಪಥದ ಕಾಮಗಾರಿ 184 ಕಿಲೋಮೀಟರ್ ಪೂರ್ಣ, 538 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿ. ಕಾರಡ್ಕ ಪಿರಿಯಡ್ಕದಲ್ಲಿ ಬಾವಿಗೆ ಬಿದ್ದು ಸಾವನ್ನಪ್ಪಿದ ಚಿರತೆಯ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಅಂತಿಮ ಸಂಸ್ಕಾರ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾನದಂಡಗಳ ಪ್ರಕಾರ ಅಂತಿಮ ಯಾತ್ರೆ. ಕಾಸರಗೋಡು ತೆರುವತ್ತು ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ನಡಾವಳಿ ಮಹೋತ್ಸವಕ್ಕೆ ಭಕ್ತಿಪೂರ್ವಕ ಚಾಲನೆ. ಉತ್ಸವದ ಅಂಗವಾಗಿ ನಡೆಯಿತು ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹಸಿರುವಾಣಿ ಹೊರೆಕಾಣಿಕೆ ಘೋಷಯಾತ್ರೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.